अतिथि महोदय के लिए सलामी देना। जनरल सैयद सैल्यूट। ಎಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ, ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು, ಇತರೆ ಹಕ್ಕುಗಳು ಕೂಡ ಸಿಕ್ಕಿದ್ದು. ಇಲ್ಲಿ ನೆರೆದಿರುವ ಹಲವರಲ್ಲಿ ಮುಂದಿನ 10-15 ವರ್ಷಗಳಲ್ಲಿ ಈ ದೇಶದ ಯಾವುದೇ ಕ್ಷೇತ್ರದಲ್ಲಿರಲಿ ಅತ್ಯುನ್ನತ ಹುದ್ದೆಗೆ ಏರಬಹುದು. ಅದು ಆಡಳಿತ ಇರಬಹುದು, ರಾಜಕೀಯ ಕ್ಷೇತ್ರವಿರಬಹುದು, ಆರ್ಥಿಕ ಕ್ಷೇತ್ರ ಇರಬಹುದು. ಅಲ್ಲಿಗೆ ನಾವೆಲ್ಲರೂ ಸಮಾನವಾದ ಅರ್ಹತೆಯನ್ನು ಉಳ್ಳವರು. ಇದನ್ನು ಕಲ್ಪಿಸಿಕೊಟ್ಟದ್ದು ನಮ್ಮ ಸಂವಿಧಾನ. ಅದಕ್ಕೆ ಜಯವಾಗಲಿ. ಈ ಶುಭ ದಿನಕ್ಕೆ ಕಾರಣರಾಗಿ ದುಡಿದ ಮಹಾನ್ ವ್ಯಕ್ತಿಗಳಿಗೆ ನಾವೆಲ್ಲರೂ ಮನಸಾರೆ ಕೃತಜ್ಞತೆಯನ್ನ ಅರ್ಪಿಸೋಣ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವುದು ಮಾತ್ರವಲ್ಲದೆ ಸಾಮಾಜಿಕ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯಲ್ಲಿ ಬೆಳೆಯುತ್ತಿರುವ ಭಾರತಕ್ಕಾಗಿ ಕೆಲಸ ಮಾಡಲು ನಾವು ಇಂದು ಪ್ರತಿಜ್ಞೆ ಮಾಡೋಣ. ಇಂತಹ ಬೃಹತ್ ಸಂವಿಧಾನದ ಕಳಶಪ್ರಾಯದಂತಿರುವ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಇದೀಗ ವಾಚನ ಮಾಡೋಣ. ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು